14 ವರ್ಷದ ಹಿಂದೆ ಪಾಂಗಣದಲ್ಲಿ ಕೊಲೆಯಾಗಿ ಹೋದ ಅತ್ಯಾಚಾರಕ್ಕೆ ಒಳಪಟ್ಟು ಬರ್ಬರವಾಗಿ ಕೊಲೆಯಾಗಿ ಹೋದ ಸೌಜನ್ಯ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಪಾಂಗಳ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣ ಮತ್ತೆ ಸಂಚಲನ ಮೂಡಿಸ್ತಾ ಇದೆ. ಯೂಟ್ಯೂಬರ್ ಸಮೀರ್ ಮಾಡಿದ ಒಂದು ವಿಡಿಯೋ ಕ್ಷಣ ಮಾತ್ರದಲ್ಲಿ ಲಕ್ಷ ವ್ಯೂಸ್. ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ ಅಂದಿದ್ದೆ ತಪ್ಪಾಯ್ತಾ? ದೊಡ್ಡವರ ಸಣ್ಣಾಟಕ್ಕೆ ಕೊನೆ ಎಂದು ಎಂದಿದ್ದೆ ಅಪರಾಧವಾಯ್ತಾ? ಸಮೀರ್ ಅನ್ನೋ ಹೆಸರಿನವನು ಹೇಳಿದ್ದರಿಂದ ವಿವಾದವಾಯ್ತಾ? ಪಾಂಗಳ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣ ಮತ್ತೆ ಸಂಚಲನ. 13 ವರ್ಷ ಕಳೆದರೂ ಕೂಡ ಸಿಗದ ನ್ಯಾಯಕ್ಕಾಗಿ ಸಮೀರ್ ಹೋರಾಟ. ಸಮೀರ್ ಮಾಡಿದ ವಿಡಿಯೋ ವಿವಾದಕ್ಕೆ ತಿರುಗಿದೆ. ಸಮೀರ್ ಹೇಳಿದಂತಹ ಕೆಲ ವಾಕ್ಯಗಳು ವಿವಾದವಾಗಿದೆ. ಕೊಲೆಯಾದ ಸೌಜನ್ಯಾಳಿಗೆ ನ್ಯಾಯ ಯಾವಾಗ ಎಂದಿದ್ದ ಸಮೀರ್ ಪಾಂಗಣದಲ್ಲಿ ಅತ್ಯಂತ ಬರ್ಬರವಾಗಿ ಅತ್ಯಂತ ಕ್ರೂರವಾಗಿ ನಾಲ್ಕಾರು ಶೈತಾನರ ಕ್ರೂರವಾದ ಅತ್ಯಾಚಾರಕ್ಕೆ ಬಲಿಯಾದಂತಹ ಸೌಜನ್ಯ. ಯೂಟ್ಯೂಬರ್ ಮಾಡಿದ ಒಂದು ವಿಡಿಯೋ ಕ್ಷಣ ಮಾತ್ರದಲ್ಲಿ ಲಕ್ಷ ವ್ಯೂಸ್ ಆಗಿದೆ. ಸೌಜನ್ಯ ಅನ್ನೋ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ ಅಂದಿದ್ದೆ ತಪ್ಪ? ನೋಡಿ, ಸ್ಕ್ರೀನ್ ಮೇಲೆ ನಾವು ತೋರಿಸ್ತಾ ಇದ್ದೀವಿ. ಆತ ಯೂಟ್ಯೂಬರ್ ಸಮೀರ್, ಆತನ ಹೆಸರು. ಆತ ಮೊನ್ನೆಯಷ್ಟೇ ಒಂದು ವಿಡಿಯೋ ಮಾಡಿದ್ದ, ಧರ್ಮಸ್ಥಳ ಹಾರಾರ್ ಅಂತ. ಆ ಧರ್ಮಸ್ಥಳ ಹಾರಾರ್ ಎನ್ನುವಂತಹ ಕಂಪ್ಲೀಟ್ ಕಂಟೆಂಟ್ ಅಲ್ಲಿ ಸೌಜನ್ಯ ಎನ್ನುವಂತಹ ಹೆಣ್ಣು ಮಗಳನ್ನ ಕೆಡಿಸಿದ, ಅತ್ಯಾಚಾರವೆಸಗಿದ, ಆಕೆಯನ್ನ ಅತ್ಯಂತ ಕ್ರೂರವಾಗಿ ಅತ್ಯಾಚಾರವೆಸಗಿ ಆಕೆಯ ಗುಪ್ತಾಂಗಕ್ಕೂ ಮಣ್ಣು ತುಂಬಿದ್ದಂತಹ ಅತ್ಯಂತ ಕ್ರೂರರು, ಸಮಾಜದಲ್ಲಿ ಬದುಕೋದಕ್ಕೆ ಯೋಗ್ಯತೆಯೇ ಇಲ್ಲದಂತಹ ಕ್ರೂರಾತಿ ಕ್ರೂರ ವ್ಯಕ್ತಿಗಳು. ಆ ವ್ಯಕ್ತಿಗಳ ವಿರುದ್ಧ ಈತ ವಿಡಿಯೋ ಮಾಡಿದ್ದ. ಈತ ಹೇಳಿದ್ದೇನು? ಈತನೂ ಕೂಡ ಭಾರತದ ಪ್ರಜೆ. ಈತ ಹೇಳಿದ್ದು ಆ ಹೆಣ್ಣು ಮಗಳಿಗೆ ನ್ಯಾಯ ಯಾವಾಗ ಸಿಗುತ್ತೆ ಅಂತ. ಸಿಬಿಐ ತನಿಖೆಯಾಯಿತು, ನ್ಯಾಯ ಸಿಗಲಿಲ್ಲ. ಸಿಐಡಿ ತನಿಖೆಯಾಯಿತು, ನ್ಯಾಯ ಸಿಗಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಸ್ಥಳೀಯ ಪೊಲೀಸರು ಅದು ಏನೇನು ಸರ್ಕಸ್ ಮಾಡಿದ್ರು, ನ್ಯಾಯ ಸಿಗಲಿಲ್ಲ. ಈಕೆ ಅತ್ಯಾಚಾರ ಆಗಿದಂತಹ ಸಂದರ್ಭದಲ್ಲಿ ಈಕೆಯ ಒಳ ಉಡುಪುಗಳನ್ನ ಪೊಲೀಸರು ಸಂಗ್ರಹಿಸಿಟ್ಟಿದ್ರು. ಆಗಿನ ತನಿಖಾಧಿಕಾರಿ ಅವನು ಎಲ್ಲವನು ಏನು ಮಾಡ್ತವನು, ಈಗ ಇದಾನೋ ಇಲ್ವೋ ಗೊತ್ತಿಲ್ಲ. ಈಕೆಯ ಅತ್ಯಾಚಾರಕ್ಕೆ ಒಳಪಟ್ಟ ಎಲ್ಲಾ ಉಡುಪುಗಳನ್ನ ಸಂಗ್ರಹಿಸಿಡಲಾಗಿತ್ತು. ಅದರಲ್ಲಿ ಸಿಕ್ಕಂತಹ ಸಾಕ್ಷ್ಯಗಳು ಅತ್ಯಂತ ಪ್ರಬಲವಾಗಿತ್ತಾದ್ರೂ ಕೂಡ ಈ ತನಿಖೆ ಸೋತ್ ಹೋಯ್ತು, ಮಣ್ಣು ಹಿಡಿದೋಯ್ತು. ನಮ್ಮ ರಾಜ್ಯದ ಗೃಹ ಸಚಿವ ಅದು ಏನು ತಿಂತಾರೋ ಹೊಟ್ಟೆಗೆ ಗೊತ್ತಿಲ್ಲ. ಇದೊಂದು ಮುಗಿದು ಹೋದ ಅಧ್ಯಾಯ ಅಂತ ಹೇಳಿ ಕೈ ತೊಳಕೊಂಡಿದ್ರು. ಆದ್ರೆ ಧರ್ಮಸ್ಥಳ ಹಾರಾರ್ ಎನ್ನುವಂತಹ ಒಂದು ಕಂಟೆಂಟ್ ಅನ್ನ ಇಟ್ಕೊಂಡು ಸಮೀರ್ ಎನ್ನುವಂತ ಯುವಕ ವಿಡಿಯೋ ಮಾಡಿದ್ದ. 15 ವರ್ಷ ಕಳೆದು ಹೋಯ್ತಲ್ಲ ಯುವತಿಯ ಅತ್ಯಾಚಾರ ಆಗಿ, ನ್ಯಾಯ ಯಾವಾಗ ಕೊಡಿಸ್ತೀರಿ ಸ್ವಾಮಿ ಎಂದ. ಅದೇ ತಪ್ಪಾಯ್ತಂತೆ. ಈಗ ವಿವಾದವಾಗಿದೆ. ಆ ಕ್ಷೇತ್ರದ ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ. ಪಾಂಗಳ ಎನ್ನುವಂತಹ ಊರಿನ ಹೆಣ್ಣು ಮಗಳು, ಪಾಪ ಸ್ಕೂಲಿಗೆ ಹೋಗ್ತಾ ಇದ್ದಂತ ಹೆಣ್ಣು ಮಗಳು. ಪಾಂಗಳದಲ್ಲಿ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 10 ರೇಪ್ಗಳು ನಡೆದಿದ್ದಾವೆ. ಈ ಪಾಂಗಳ ಎನ್ನುವಂತಹ ಗ್ರಾಮ ಇದೆಯಲ್ಲ, ಅದು ಯಾವ ಕ್ಷೇತ್ರದ ಅಧೀನ ಸೈಲೆಂಟ್ ಆಗಿದೆ ಗೊತ್ತಾ? ಅದನ್ನ ಸಮೀರ್ ಬಿಡಿಸೇಳ್ದ ಅವನು. ತನಿಖಾಧಿಕಾರಿಗೂ ಇಲ್ಲದೆ ಇರತಕ್ಕಂತಹ ಧೈರ್ಯವನ್ನ ಸಮೀರ್ ತೋರ್ಪಡಿಸ್ದ. ಆದ್ರೆ ಸಮೀರ್ ಇವತ್ತು ವಿವಾದಿತ ವ್ಯಕ್ತಿ. ದೊಡ್ಡವರ ಸಣ್ಣಾಟಕ್ಕೆ ಕೊನೆ ಎಂದು ಅಪರಾಧ ಆಯ್ತಾ? ಸಮೀರ್ ಹೇಳಿದ ಆ ವಾಕ್ಯ. ಸಮೀರ್ ಅನ್ನೋ ಹೆಸರಿನವನು ಹೇಳಿದ್ದರಿಂದ ವಿವಾದವಾಯ್ತಾ? 3 ವರ್ಷ ಕಳೆದ್ರು, 13-15 ವರ್ಷ ಆಯ್ತು, ಇನ್ನೂ ಕೂಡ ಸಿಗದ ನ್ಯಾಯಕ್ಕಾಗಿ ಸಮೀರ್ ಹೋರಾಟ. ಸಮೀರ್ ಮಾಡಿದ ವಿಡಿಯೋ ವಿವಾದಕ್ಕೆ ತಿರುಗಿದೆ. ಪಾಪ ಈ ಧರ್ಮಸ್ಥಳ ಭಾಗದ ಕೆಲ ಮುಖಂಡರುಗಳು ಸೇರಿ ಹೋರಾಟವನ್ನ ಮಾಡ್ತಾ ಇದ್ರು. ಸೌಜನ್ಯ ಪರ ಹೋರಾಟ ಮಾಡ್ತಾ ಇದ್ದಂತಹ ಸಾಕಷ್ಟು ಜನ ಆ ಭಾಗದಲ್ಲಿದ್ದಾರೆ. ಸೌಜನ್ಯ ಪರ ಹೋರಾಟಕ್ಕೂ ಕೂಡ ಇನ್ನೂವರೆಗೂ ನ್ಯಾಯ ಸಿಗಲಿಲ್ಲ. ಆದ್ರೆ ಸಮೀರ್ ಎನ್ನುವಂತಹ ಯುವಕ ಯೂಟ್ಯೂಬರ್ ಈಗ ನ್ಯಾಯಕ್ಕಾಗಿ ಪಟ್ಟು ಹಿಡಿತಾ ಇದ್ದಾನೆ. ಏನಾಗುತ್ತೆ ಈ ಪ್ರಕರಣ ಕಾದು ನೋಡಬೇಕಾಗಿದೆ. ಕೊಲೆಯಾದಂತಹ ಸೌಜನ್ಯಾಳಿಗೆ ನ್ಯಾಯ ಸಿಗಲಿ ಅನ್ನೋದೇ